ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇಲ್ಲಿ ನಿಮಗೆ ಪ್ರತಿದಿನ ಸಿಗುತ್ತದೆ ಮಾರುಕಟ್ಟೆ ಮಾಹಿತಿ ಮತ್ತು ಉಪಯುಕ್ತ ಅಪ್ಡೇಟ್ಗಳು. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಬನ್ನಿ ಇಂದಿನ ವಿಡಿಯೋ ಶುರು ಮಾಡೋಣ. ದಾವಣಗೆರೆ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆ ದರ ದಿಢೀರ್ ಕುಸಿತ ಕಂಡಿದೆ. ಕಳೆದ ಶನಿವಾರದ ಮಾರುಕಟ್ಟೆಗೆ ಹೋಲಿಸಿದ್ರೆ ದಿಢೀರ್ 2000 ರೂಪಾಯಿಗಳಷ್ಟು ದರ ಕುಸಿತ ಕಂಡಿದೆ. ಡಿಸೆಂಬರ್ ಆರಂಭದಿಂದಲೂ ಸತತ ಕುಸಿಯುತ್ತಿದೆ. ನವೆಂಬರ್ ತಿಂಗಳ ಆರಂಭದಲ್ಲಿ ಪ್ರತಿ ಕ್ವಿಂಟಲ್ ಅಡಿಕೆ ದರ 60,000 ಇತ್ತು. ಡಿಸೆಂಬರ್ ಆರಂಭವಾಗುತ್ತಿದ್ದಂತೆ ಸತತ ಕುಸಿತ ಕಂಡಿತ್ತು. ಈ ವರ್ಷ ಕೊಯ್ಲು ಬಂದಾಗಿನಿಂದಲೂ ಭಾರಿ ವೇಗದಲ್ಲಿ ದರ ಏರಿಕೆ ಕಂಡಿತ್ತು. ಆದರೆ ಅಲ್ಪವಿರಾಮ ವರ್ಷದ ಕೊನೆ ತಿಂಗಳಲ್ಲಿ ಇಳಿಕೆ ಕಂಡಿದ್ದು ರೈತರಲ್ಲಿ ಆತಂಕ ಮೂಡಿಸಿತ್ತು. ಡಿಸೆಂಬರ್ 15ರ ಚನ್ನಗಿರಿ ಅಡಿಕೆ ಧಾರಣೆ ಪ್ರತಿ ಕ್ವಿಂಟಲ್ ದರ ಗರಿಷ್ಠ ಬೆಲೆ 56,499, ಕನಿಷ್ಠ ಬೆಲೆ 50,700, ಸರಾಸರಿ ಬೆಲೆ 54,244. ಜಿಲ್ಲೆಯ ಪ್ರಮುಖ ಮಾರುಕಟ್ಟೆಯಾದ ಚನ್ನಗಿರಿ ವಹಿವಾಟಿನಲ್ಲಿ D.15ರಂದು ರಾಶಿ ಅಡಿಕೆ ಗರಿಷ್ಠ ಬೆಲೆ ಕ್ವಿಂಟಲ್ಗೆ 56,499 ರೂಪಾಯಿ ಇದ್ದು, ಕನಿಷ್ಠ ಬೆಲೆ 50,700 ರೂಪಾಯಿ, ಸರಾಸರಿ ಬೆಲೆ 54,244 ರೂಪಾಯಿ ಪೂರ್ಣವಿರಾಮ ಇದೆ. ಜಿಲ್ಲೆಯ ಚನ್ನಗಿರಿ, ಹೊನ್ನಾಳಿ, ದಾವಣಗೆರೆ, ಹರಿಹರ, ಜಗಳೂರು ತಾಲ್ಲೂಕಿನಲ್ಲಿ ಅಡಿಕೆ ಮುಖ್ಯ ಬೆಳೆಯಾಗಿದೆ. ಜಿಲ್ಲೆಯಲ್ಲಿ ಮುಂಗಾರು ಮಳೆ ಉತ್ತಮವಾಗಿದ್ದು ಅಡಿಕೆ ಇಳುವರಿ ಸಹ ಹೆಚ್ಚಿದೆ. ಕೊಯ್ಲು ಕೊನೆ ಘಟ್ಟಕ್ಕೆ ಬಂದಿದೆ. ಒಟ್ಟಾರೆ ಈ ವರ್ಷ ಹಸಿ ಅಡಿಕೆ ಮಾರಾಟ ಮಾಡಿದವರು ಒಂದಿಷ್ಟು ಲಾಭ ಗಳಿಸಿದ್ದು, ಖೇಣಿ ಕೊಟ್ಟವರು ಸ್ವಲ್ಪ ನಷ್ಟ ಅನುಭವಿಸಿದ್ದಾರೆ. ಏಕೆಂದರೆ ಖೇಣಿ ಕೊಡುವಾಗ ದರ ತೀವ್ರ ಕುಸಿತ ಇತ್ತು. ನಂತರ ಯಾರೂ ನಿರೀಕ್ಷೆ ಮಾಡದ ದರಕ್ಕೆ ಏರಿಕೆಯಾಗಿತ್ತು. ಒಣ ಅಡಿಕೆ ತೂಕಕ್ಕೆ ಕೊಟ್ಟವರು ಸಹ ಲಾಭ ಗಳಿಸಿದ್ದಾರೆ.